ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಸುಮಾರು 750-800 ವರ್ಷಗಳ ಇತಿಹಾಸವುಳ್ಳ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯವನ್ನು ಒಂದ್ಸಲಿ ವೀಕ್ಷಣೆ ಮಾಡೋಣ. ಮೀಟ್ರು ಕೂಗಳತೆ ದೂರದಲ್ಲಿದೆ, ಬನ್ನಿ ನೋಡೋಣ. ಈ ದೇವಾಲಯದ ಎದುರು ಭಕ್ತಾದಿಗಳು ಕೊಂಡ ಆಯೋದಕ್ಕೆ ಅಂತೇಳಿನೇ ಒಂದು ಅಗ್ನಿಕುಂಡವನ್ನು ರೆಡಿ ಮಾಡಿದ್ದಾರೆ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಆ ಅಗ್ನಿಕುಂಡ. ಹಾಗೆ ದೇವಾಲಯವನ್ನು ಒಳಗಡೆ ಗರ್ಭಗುಡಿ ಒಂದ್ಸಲಿ ನೋಡೋಣ. ಮುಂದ್ಗಡೆ ಭಗವಂತನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದು ಒಂದ್ಸಲಿ ನೋಡೋಣ. ಎಲ್ಲ ತೋರಿಸ್ತೀನಿ ಸವಿಸ್ತಾರವಾಗಿ, ಬನ್ನಿ. ಈಗ ದೇವಾಲಯದ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ನಾವು ತಲೆಬಾಗಿಲು ಸರಿಸುಮಾರು ಒಂದು 5 ಅಡಿ ಒಳಗಡೆನೇ ಇರೋವಂಥದ್ದು. ಎಲ್ಲ ನೋಡಿ, ತಲೆ ಬಾಗಿನೇ ಬರಬೇಕು, ತಲೆ ಬಾಗಿನೇ ಹೋಗಬೇಕು. ತಲೆಬಾಗಿಲು ಇದು ಅಂದಿನ ಸಂಪ್ರದಾಯಕ್ಕೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ಬೋದು. ಒಳಗಡೆ ಕೂಡ ಅಷ್ಟೇ, ದೇವಾಲಯ ಅತಿ ಎತ್ತರದಲ್ಲೇನೂ ಇಲ್ಲ. ತೋರಿಸ್ತೀನಿ ಮುಂದಾಗಡೆ. ನೋಡಿ, ಇದು ಭಗವಂತ ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ. ನೋಡಿ, ಬನ್ನಿ ಒಳಗಡೆ ಹೋಗೋಣ. ಹಾಗೆ ಈ ದೇವಾಲಯಕ್ಕೆ ಕೊಟ್ಟಿರ್ತಕ್ಕಂಥ ಕಂಬಗಳೇನಿದೆ, ಆ ಕಂಬಗಳು ಕೂಡ ಒಂದು 4-5 ಅಡಿ ಎತ್ತರದಲ್ಲೇ ಇರೋವಂಥದ್ದು. ಎಲ್ಲ ಅಂದಿನ ಕಾಲದಲ್ಲಿ ಕಲ್ಲಿನಲ್ಲೇ ಕಟ್ತಾ ಇದ್ದಿದ್ದು. ಇದು ಕೂಡ ಕಲ್ಲಿನಲ್ಲೇ ಕಟ್ಟಿದ್ದಾರೆ. ನೋಡಿ, ಭಗವಂತನ ಸ್ವರೂಪ. ಇದು ದೇವಸ್ಥಾನದ ಹೆಬ್ಬಾಗಿಲು ದಾಟಿ ಮುಂದೆ ಹೋದರೆ ದ್ವಾರ ಬಾಗಿಲು ಯಾವ ರೀತಿ ಇದೆ ಅಂತ. ಈ ಆಕಾರದಲ್ಲಿ ದ್ವಾರ ಬಾಗಿಲಿದೆ. ಹಾಗೆ ಮುಂದೆ ಹೋದರೆ ಇನ್ನೊಂದು ಮುಖ್ಯ ದ್ವಾರ. ಇದು ದೇವಾಲಯದ ಮುಖ್ಯ ದ್ವಾರ. ಇದು ಎದುರುಗಡೆ ಕಾಣಿಸ್ತಾ ಇರೋದು. ಈ ದ್ವಾರವನ್ನು ದಾಟಿ ಹೋದರೆ ಇದು ಗರ್ಭಗುಡಿಯ ದ್ವಾರ. ಗರ್ಭಗುಡಿಯ ದ್ವಾರವನ್ನು ದಾಟಿದ್ರೆ ಭಗವಂತನ ಸಾಕ್ಷಾತ್ ದರ್ಶನ, ಶ್ರೀ ವೀರಭದ್ರ ಸ್ವಾಮಿಯ ದರ್ಶನ. ಭಗವಂತನನ್ನು ಕಂಡು ನಮ್ಮ ಕಣ್ಣು ಮನಸ್ಸು ಧನ್ಯವಾಗಲಿ. ಭಗವಂತ ಎಲ್ಲರಿಗೂ ನೋಡಿ, ಇದು ಭಗವಂತನ ಸನ್ನಿಧಾನ, ದೈವ ದರ್ಶನ. ನೋಡಿ, ಶ್ರೀ ವೀರಭದ್ರ ಸ್ವಾಮಿ ಅಂತ ಆ ಸ್ವಾಮಿ ಹೆಸರು. ನೋಡಿ, ಒಳಗಡೆ ಯಾವುದೇ ರೀತಿ ನೀವು ನೋಡಿದ್ರು ಕೂಡ ಎಲ್ಲ ಕಲ್ಲಿನಲ್ಲೇ, ಏಕಶಿಲಾ ಕಲ್ಲು, ಒಂದೇ ಕಲ್ಲಲ್ಲಿ ಆ ಉದ್ದಕ್ಕೂ ನಿಲ್ಲಿಸಿರ್ತಕ್ಕಂಥದ್ದು ಕಾಲಂ ಥರ. ಗರ್ಭಗುಡಿ ಎಷ್ಟು ಚೆನ್ನಾಗಿದೆ, ಹೊರಗಡೆ ಗರ್ಭಗುಡಿಯ ಆವರಣ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಬಂದರೆ ಮುಂದ್ಗಡೆ ಒಂದು ಗಣಪನ ವಿಗ್ರಹ. ಈ ಕಡೆ ಬಂದರೆ ನೋಡಿ, ಇಲ್ಲಿ ಒಂದು ಗಣಪನ ವಿಗ್ರಹ. ಅಂದರೆ ದೇವಾಲಯಕ್ಕೆ ಮೊದಲು ಅಡಿ ಇಡ್ತಾ ಇದ್ದಂಗೆ ಕಾಣುವಂಥದ್ದು ಗಣಪನಿಗೆ ಹೊಂದಿಸಿ ಮುಂದ್ಗಡೆ ಭಗವಂತನ ದರ್ಶನ ಮಾಡ್ಬೋದು. ನೋಡಿ, ಇದು ನವಗ್ರಹಗಳು ಗೋಲಾಕಾರದಲ್ಲಿರ್ತಕ್ಕಂಥದ್ದು. ಗುಂಡಾಗಿ ಅವರು ರಚನೆ ಮಾಡಿರ್ತಕ್ಕಂಥದ್ದು, ಗೋಲಾಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ಎಷ್ಟು ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ ನೋಡೋದಕ್ಕೆ. ಇದು ಗಣಪನ ವಿಗ್ರಹ. ಬನ್ನಿ, ಈಗ ಹೊರಗಡೆ ಬರ್ತಾಯಿದ್ದೀವಿ. ಸಪ್ತ ಋಷಿಗಳು ಅಂತ ಏನು ಹೇಳ್ತೀವಿ, ಆ ಋಷಿಗಳ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅಂದರೆ ಭಗವಂತನ ಎಡಭಾಗದಲ್ಲಿ ನೋಡಿ, ಎಲ್ಲ ಸಪ್ತ ಋಷಿಗಳು. ಭಗವಂತನ ಒಂದು ಪುಣ್ಯ ಸ್ಮರಣೆ. ಗರ್ಭಗುಡಿ ಕೂಡ ತುಂಬ ಎತ್ತರದಲ್ಲೇನಿಲ್ಲ, ಹಾಗೆ ತುಂಬ ಎತ್ತರದ ಕಳಸ ಕೂಡ ಏನಿಲ್ಲ. ನೋಡಿ, ಪುಟ್ಟದಾಗಿರುವಂಥದ್ದು ಕಳಸ. ಇದು ಚೋಳರ ಕಾಲದಲ್ಲಿ ಕಟ್ತಾ ಇದ್ದಂಥ ದೇವಸ್ಥಾನದ ಒಂದು ಶೈಲಿ ಅಂತ ಕೂಡ ಹೇಳ್ಬೋದು. ಇದು ಬಲಬದಿಗೆ ಬಂದರೆ ನೋಡಿ ಎಷ್ಟು ಚಿಕ್ಕ ಗೋಪುರ ಇದು.
ಬಲಬದಿ ಬಂದಾಗ ಇಲ್ಲಿ ತ್ರಿಮೂರ್ತಿಗಳ ದಂಪತಿಗಳ ಸಮೇತ ಇಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಒಂದು ನಾರದ ಬರ್ತಾರೆ. ಇದಾದ ನಂತರ ನೋಡಿ ಸರಸ್ವತಿ ದೇವಿ, ಬ್ರಹ್ಮ ನೋಡಿ, ಹಾಗೆ ಮಹಾಲಕ್ಷ್ಮಿ, ಮಹಾವಿಷ್ಣು, ತಾಯಿ ಪಾರ್ವತಿ ದೇವಿ, ಪರಮೇಶ್ವರ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಇದು ನೋಡಿ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಂತ. ನಂದಿ ಮೇಲೆ ಶಿವನ ವಿಗ್ರಹ, ಎದುರುಗಡೆ ನಂದಿ ಇದೆ, ಕೆಳಗಡೆ ಕೂಡ ನಂದಿ ಶಿವನ ಎದುರುಗಡೆ ಕುಂತಿದ್ದಾರೆ. ಭಗವಂತನ ಒಂದು ವಿಗ್ರಹ ಇದೆ, ಶಿವನ ವಿಗ್ರಹ, ಅದಕ್ಕೆ ಎದುರಾಗಿ ಇರುವಂಥದ್ದು ನೋಡಿ. ಇವೆಲ್ಲ ಆವರಣ, ದೇವಸ್ಥಾನದ ಆವರಣ. ಈ ಕಡೆ ಬಂದರೆ ಮಾರಮ್ಮ ತಾಯಿ, ಮತ್ತು ಒಂದೆರಡು ದೇವಾಲಯಗಳಿದೆ, ಅದು ಕೂಡ ಜೀರ್ಣೋದ್ಧಾರ ಆಗಿದೆ. ಹಾಗೆ ನವಗ್ರಹಗಳಿತ್ತು, ಎಲ್ಲಂದರಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ರು. ಆ ನವಗ್ರಹಗಳನ್ನೆಲ್ಲ ತೆಗೆದು ಒಂದು ನೀರಿನಲ್ಲಿ ಬಿಟ್ಟಿದ್ದಾರೆ. ಅಂದರೆ ಆ ಒಂದು ವಿಗ್ರಹಗಳಿಗೆ ಯಾವುದೇ ರೀತಿ ತಡೆ ಆಗಬಾರ್ದು. ಹಾಗೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ರು ಅದೇ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ. 45 ದಿವಸ ಟೈಮ್ ಅದಕ್ಕೆ. ಬೇರೆ ಇನ್ನೊಂದು ಅಲ್ಲೇ ಸ್ಥಳಾವಕಾಶ ಮಾಡಿ ಕ್ಲೀನಾಗಿ ಮಾಡಬೇಕು ಅನ್ನೋಂಥದ್ದು ನೋಡಿ. ಇದು ದೇವಾಲಯದ ಗೋಪುರ, ಮುಂದ್ಗಡೆ ರಾಜಗೋಪುರ, ಅಂದರೆ ಆರ್ಚ್ ಅಂತ ಹೇಳ್ತಾರೆ, ಕಮಾನು ಅಂತ ಏನು ಹೇಳ್ತಾರೆ, ಅದು ಮಾಡಿರ್ತಕ್ಕಂಥದ್ದು ನೋಡಿ. ಇದು ವೀರಭದ್ರ ಸ್ವಾಮಿ ಕ್ಷೇತ್ರ. ಇದು ಬರೋದು ಮಾಗಡಿ ರಸ್ತೆ, ನೈಸ್ ಮುಖ್ಯ ರಸ್ತೆಯಿಂದ ಒಂದು ಕೂಗಳ್ತೆ ದೂರದಲ್ಲಿ, ಒಂದು 6 ರಿಂದ 7 ಕಿಲೋಮೀಟ್ರು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಒಂದು ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀವಿ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ, ಕಾಣಲೇಬೇಕಾದಂಥ ಕ್ಷೇತ್ರ. ಇಲ್ಲಿ ನೀವು ಏನೇ ಒಂದು ಕಾರ್ಯಸಿದ್ಧಿ ಮಾಡಿದ್ರು ಕೂಡ, ಅಂದ್ಕೊಂಡ್ರೂ ಕೂಡ ಅದು ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇ ಕಾರ್ಯಗಳಾದರೂ ಸರಿ, ಮದುವೆ, ಮಕ್ಕಳು ಮತ್ತು ವಿದ್ಯಾಭ್ಯಾಸ ಎಲ್ಲ. ಇವತ್ತು ಇಲ್ಲಿ ಸುಮಾರು ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪ್ರತಿನಿತ್ಯ ನೋಡಿ ಅನ್ನದಾಸೋಹ ಇದೆ. ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ ಇಲ್ಲಿ. ವೀರಭದ್ರ ಸ್ವಾಮಿ ದೇವಸ್ಥಾನ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿರ್ಬೋದು, ಇದು ಯಾವ ಕಾಲದ್ದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ನೀವು ಮಾಡಿದಂಥ ಈ ಒಂದು ಅನ್ನದಾಸೋಹ ಇವತ್ತು ನಿತ್ಯ ನಿರಂತರವಾಗಿ ಜನ ಬರಲಿ, ಯಾರೇ ಬರಲಿ, ಪ್ರಸಾದ ಅಂತೂ ಪ್ರತಿಯೊಬ್ಬರಿಗೂ ಸಿಗ್ತಾ ಇರುತ್ತೆ. ಈ ನಿಮ್ಮ ಕಾಯಕನ್ನ ನೋಡಿಕೊಂಡ್ರೆ ಸಿದ್ಧಗಂಗಾ ಸ್ವಾಮೀಜಿಯವ್ರನ್ನ ಒಂದ್ಸಲಿ ದರ್ಶನ ಮಾಡ್ಕೊಂಡು ನಾನು ನಿತ್ಯಾನ್ನ ದಾಸೋಹ ಅಂತ ಪ್ರಾರಂಭ ಮಾಡಿದ್ದೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಪ್ರಾರಂಭ ಮಾಡಿದ್ದೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿ. ಅವ್ರ ನೆರಳಲ್ಲಿ ನೀವು ಕೂತಿದ್ದೀರಿ. ಇದು ಪ್ರಾರಂಭ ಮಾಡಿದ್ದು ಯಾವ ರೀತಿ, ಹಾಗೆ ಇದು ದೇವಸ್ಥಾನ ಮಾಹಿತಿ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ಸುಕ್ಷೇತ್ರ ಕನ್ನಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನವು ಚೋಳರ ಕಾಲದ ದೇವಸ್ಥಾನ. ಸುಮಾರು 700 ವರ್ಷಗಳ ಹಿಂದಿನ ದೇವಸ್ಥಾನ ಅದು. ಆ ದೇವಸ್ಥಾನವ ಮೊದಲಿನಿಂದಲೂ ಭಕ್ತರಿಗೆ ಒಂದು ಭಕ್ತಿ ರೂಪದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸ್ಕೊಂಡು, ಇಂದಿನ ಅರ್ಚಕರು ಭಾಳ ಬಡತನದಲ್ಲಿದ್ದು ಮಧ್ಯಾಹ್ನ 9:30-10 ಗಂಟೆವರೆಗೂ ಪೂಜೆ ಪುನಸ್ಕಾರ ಮಾಡಿ, ಅವರು ಭಾಳ ಬಡ ಕುಟುಂಬದವರು. ನಮ್ಮ ಗ್ರಾಮದ ಪಟೇಲರ ಮನೆ ತೋಟಕ್ಕೆ ಕೆಲಸಕ್ಕೆ ಹೋಗೋರು. ಅವಾಗೆಲ್ಲ 1,500 ರೂಪಾಯಿ ಸಂಬಳ ಕೊಡ್ತಿದ್ರು. ಅರ್ಚಕರು 3 ಜನ ಅಣ್ತಂದಿರು, 3 ಜನನು ಕೆಲಸಕ್ಕೆ ಹೋಗ್ತಿದ್ರು. ಆವಾಗ ನಾನು ಸಣ್ಣ ಹುಡುಗ, ಅದನ್ನೆಲ್ಲ ನಾನು ನೋಡಿವೆ. ಅದೇ ರೀತಿ ಅವರೆಷ್ಟು ಬಡ ಕುಟುಂಬ ಅಂದರೆ, ಪೂಜಾರಿಗಳು ಪ್ರತಿ ಮಂಗಳವಾರ ಬಂದರೆ ಊರಿನಲ್ಲಿ ಒಂದು ದೀಪಾಲಯ ಕಂಬ ಹಿಡ್ಕೊಂಡು 3 ಜನ ಅಣ್ತಂದಿರು. ಒಬ್ಬರು ಹಾರ್ಮೋನಿ ಬಾರಿಸೋದು, ಒಬ್ಬರು ಪಿಟೀಲ್ ಬಾರಿಸೋದು, ಒಬ್ಬರು ತಬಲಾ ಬಾರಿಸೋದು. ನಾನು ಆವಾಗ ಸುಮಾರು 8 ವರ್ಷ 7 ವರ್ಷ ಹುಡುಗ. ನಾನು ಆ ದೀಪಾಲಯ ಕಂಬನ ಹಿಡ್ಕೊಂಡು ಊರೆಲ್ಲ ಭಜನೆ ಮಾಡ್ಕೊಂಬರೋಕ್ಕೆ ಅವ್ರ ಜೊತೆಲಿ ಸ್ಪಂದಿಸಿದ್ದೀನಿ. ಕಾಲದಲ್ಲಿ ಯಾರತ್ತೂ ಹಣ ಇರಲಿಲ್ಲ.
ಭಾಳಷ್ಟು ಕಷ್ಟಕಾಲದ ದಿನಗಳು. ಪೂಜಾರಿಗಳು ತಾನೇ ಸಂಪಾದನೆ ಮೂಲ ಬಂದರೆ ತಾನೇ ಅವರು ಏನಾದರೂ ಮಾಡಬೇಕಾದ್ರೆ, ಹಾಗಾಗಿ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಆನಂದವಾಗಿ ಪೂಜೆ ಮಾಡೋರು, ಅಭಿಷೇಕ ಮಾಡೋರು, ಇದೇ ಹಿಂಗೆ ಮುಂದುವರ್ಕೊಂಡು ಬರ್ತಾ ಇತ್ತು. 2015ರಲ್ಲಿ ನಮಗೆ KP ಸದಾಶಿವ ಅಂದ್ಬಿಟ್ಟು ದೊಡ್ಡಮನೆಯವರು, ಇವಾಗ ನಮಗೇನು ದಾಸೋಹ ಭವನ 5100 ಅಡಿ ಐತೆ, ಅದನ್ನು ದಾನವಾಗಿ ಕೊಡ್ತೀನಿ ಅಂತ ನಮ್ಮ ಸ್ನೇಹಿತರು ಕೈಯಲ್ಲಿ ಎಲ್ಲ ಹೇಳಿದ್ರು. ನಾನೇನು ಮಾಡಿದೆ, ದಾನವಾಗಿ ತಗೊಳೋದು ಸರಿಯಪ್ಪ, ದಾನವಾಗಿ ತಗೊಂಡ್ಮೇಲೆ ಏನು ಮಾಡಬೇಕು, ಎಲ್ಲರಿಗೂ 1 ಲಕ್ಷ ತಗೊಂಡು 9 ಲಕ್ಷ ಆಯ್ತದೆ. ಒಂದು ಅಕೌಂಟ್ನಲ್ಲಿ ಹಾಕ್ಬಿಟ್ಟು ಒಂದು ಸಂಘ ರಿಜಿಸ್ಟರ್ ಮಾಡಿಸಿ ಮುಂದುವರಿಯೋಣ. ಇಲ್ಲ ಅಣ್ಣ, ಇಲ್ಲ 5,000 ಕೊಡ್ತೀವಿ. 5,000 9 ಜನಕ್ಕೆ 45,000 ಆಯಿತು. 45,000 ಇಟ್ಕೊಂಡು ಮತ್ತೆ 6 ತಿಂಗಳಾದ್ಮೇಲೆ ಅದೇ ಜನ ಹಣ 25,000 ಕೊಡ್ತೀವಿ ಅಂತ ಬಂದರು. ಆವಾಗೂ ಇಲ್ಲಪ್ಪ, ನಾನು ಹೇಳಿದ್ಮೇಲೆ ಒಂದೇ ಮಾತು, ಬೇಕಾದ್ರೆ ನಾನು 25 ಅಲ್ಲ, ನಾನು 1 ಲಕ್ಷ ಕೊಟ್ಬಿಡ್ತೀನಿ, ನೀವ್ಯಾರನ್ನ ಮಾಡೋದಾದ್ರು ಮಾಡ್ಕೊಳ್ಳಿ, ನಾನು ಇದಕ್ಕೆ ಭಾಗವಹಿಸಲ್ಲ ಅಂತ ಆಟಕ್ಕೆ ಬಿದ್ದೆ. ಆಟಕ್ಕೆ ಬಿದ್ದು 6 ತಿಂಗಳಾದ್ಮೇಲೆ ಮತ್ತೆ 1 ಲಕ್ಷ 9 ಜನನು 1 ಲಕ್ಷ ಹಣ ತಗೊಂಬಂದರು. ಆವಾಗ ನಾನೇನು ಮಾಡಿದೆ, ಆ 9 ಲಕ್ಷನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಕಣ್ಣಲ್ಲಿ ವೀರಶೈವ ನಿತ್ಯಾನ್ನ ದಾಸೋಹ ಸೇವಾ ಸಮಿತಿ ಅಂದ್ಬಿಟ್ಟು ರಿಜಿಸ್ಟರ್ ಮಾಡಿಸಿದೆ. ಆ ರಿಜಿಸ್ಟರ್ ಮಾಡಿಸಿದಂಥ ಸಂಸ್ಥೆಗೆ ಈ 5,100 ಅಡಿ ಜಾಗನ ದಾನವಾಗಿ ಕೊಟ್ಟರು. 9 ಲಕ್ಷ ದುಡ್ಡಿತ್ತು. ಆ ದುಡ್ಡಿದ್ದರಿಂದ ನಾನೇನು ಮಾಡಿದೆ, ಧೈರ್ಯವಾಗಿ ಕೈ ಹಾಕಿದೆ. 15 ಮೇ ತಿಂಗಳಲ್ಲಿ ಕೆಲಸ ಶುರು ಮಾಡಿ 2016 ಏಪ್ರಿಲ್ ತಿಂಗಳಷ್ಟೊತ್ತಿಗೆ 11 ತಿಂಗಳಿಗೆ ದಾಸೋಹವನ್ನು ಕಂಪ್ಲೀಟ್ ಮಾಡಿಬಿಟ್ಟು ದಾಸೋಹ ರೆಡಿ ಮಾಡಿಬಿಟ್ಟೆ ಪ್ರಸಾದ ಕೊಡೋದಕ್ಕೆ. ಹಂಗಾಗಿ ಕೇವಲ ಒಂದೇ ವರ್ಷದಲ್ಲಿ ಮಾಡಿದೆ. ನಮಗೇನು 9 ಲಕ್ಷ ಇತ್ತು, ಅದು ಖರ್ಚಾಯ್ತಾ ಇತ್ತು. ನಾನು ಈ ದಾಸೋಹ ಭವನ ಕಟ್ಟಬೇಕಾದ್ರೆ ಒಂದು 10ರಿಂದ 15 ಜನಗಳ ಹತ್ರ ಹೋಗಿರಬೇಕು. ದಾಸೋಹ ಭವನ ಕಟ್ತಾ ಇದ್ದೀವಿ, ಸಹಾಯ ಮಾಡಿ ಅಂತ. ಆಮೇಲೆ 15 ಜನನು ಸ್ಪಂದಿಸಿದ್ರು, ಕೊಟ್ಟರು. ಆಮೇಲೆ ನಾನು ಒಬ್ಬರು ಮನೆ ಬಾಗಿಲಿಗೂ ಹೋಗಿಲ್ಲ. ಇಲ್ಲಿ ಕೆಲಸ ನಡೀತಾ ಇತ್ತು. ದಾಸೋಹ ಭವನ ಕಟ್ತಾವ್ರೆ ಅಂತ ಅವರು ಆ ಮನಸ್ಸಿಗೆ ಬಂದು ಪ್ರತಿಯೊಬ್ಬರಿಗೂ 1 ಲಕ್ಷ 262 ಜನ 1 ಲಕ್ಷ ದುಡ್ಡು ತಂದು ಕೊಟ್ಟರು. 2,60,00,000 ಆಯಿತು. ನಾನು ಇಲ್ಲಿ ದಾಸೋಹ ಭವನ ಮತ್ತು ಈ ಕ್ಷೇತ್ರದ ಮೂಲೆನಲ್ಲೂ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದೆ. ಒಂದು ಮಿನಿ ಚೌಟ್ರಿ ಇತ್ತು, ಅದನ್ನು ಅಭಿವೃದ್ಧಿ ಮಾಡಿ ಒಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡೋದಕ್ಕೆ ಮಾಡಿದೆ. ಈಶ್ವರ ದೇವಸ್ಥಾನದ ಮುಂಭಾಗ ಬೈಲಿತ್ತು, ಆ ಬೈಲು ಅಭಿವೃದ್ಧಿ ಮಾಡಿ ಅಲ್ಲೂ ಬಡವರು ಬದಲು ಮದುವೆ ಮಾಡಲಿ ಅಂತ ಮಾಡ್ತಿದ್ದೆ. ನಾವು ಈ ದಾಸೋಹ ಭವನದ ಮೇಲೆ ಒಂದು ಚೌಟ್ರಿ ಮಾಡಿದ್ದ ಉದ್ದೇಶ ಏನು ಅಂದರೆ, ದಾಸೋಹ ನಡೆಸೋದಕ್ಕೆ ಯಾವಾಗಲೂ ಯಾರ ಹತ್ರನೂ ಹೋಗೋಕ್ಕಾಗೋದಿಲ್ಲ, ಖಂಡಿತ. ಅದಕ್ಕೆ ಮೂಲ ಏನಾದರೂ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಈ 3 ಚೌಟ್ರಿಗಳನ್ನ ಅಭಿವೃದ್ಧಿ ಮಾಡಿ ಇವತ್ತು ಯಾರ ಹತ್ರನೂ 1 ರೂಪಾಯಿ ದಾಸೋಹಕ್ಕೆ ಬೇಕು ಅಂತ ನಾವು ಹೋಗಂಗಿಲ್ಲ. ಅಲ್ಲಿ ಬರೋ ಸಂಪಾದನೆ ದಾಸೋಹ ನಿರಂತರವಾಗಿ ನಡ್ಕೊಂಡು ಹೋಗ್ತಾಯಿದೆ. ದೇವಸ್ಥಾನದಲ್ಲೂ ಮೊದಲು 1 ಅಭಿಷೇಕ ಮಾಡ್ತಾಯಿದ್ರು, ಇವತ್ತು 2-3 ಅಭಿಷೇಕಗಳು ಮಾಡ್ತಾಯಿದ್ದಾರೆ. ಆನಂದವಾಗಿ ಪೂಜೆಗಳು ನಡೀತಾ ಇದೆ. ಅದೇ ರೀತಿ ದೇವಸ್ಥಾನದಲ್ಲಿ ಕೆಲವರು ಅಭಿಷೇಕ ಮಾಡಬೇಕಾದ್ರೆ ಡೇಟ್ಗಳೇ ಸಿಕ್ಕಲ್ಲ, ಅಷ್ಟರ ಮಟ್ಟಿಗೆ ಭಕ್ತರು ಬರ್ತಾರೆ. ಪ್ರತಿ ದಿವಸ 2,000-3,000 ಜನ ಪ್ರಸಾದ ತಗೊಂಡಿರ್ತಾರೆ. ಭಾನುವಾರ ಬಂದರೆ ಒಂದು 5,000-6,000 ಜನ ಪ್ರಸಾದ ಬರ್ತಾರೆ. ಅದೇ ರೀತಿ ಅಮಾವಾಸ್ಯೆ ಬಂದರೆ 10,000-12,000 ಜನ ಪ್ರಸಾದಕ್ಕೆ ಬರ್ತಾರೆ. ಇಷ್ಟನ್ನು ನಾವು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿ ಆಗೈತೆ. ಇವತ್ತು ಅಭಿವೃದ್ಧಿ ಆಗಿರೋ ಜೊತೆಗೆ ಇವತ್ತು ನಮ್ಮ ಚೋಳರ ಕಾಲದ ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಮನಸ್ಸಿನಲ್ಲಿತ್ತು. ಮುಜರಾಯಿ ಕಮಿಷನನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತೋ. ಅವರು ದೇವಸ್ಥಾನ ಯಾವುದೇ ಕಾರಣಕ್ಕೂ 1 ಇಂಚು ಮುಟ್ಟೋದಕ್ಕೆ ಬಿಡೋದಿಲ್ಲ, ಅದು ಪೂರ್ವಕಾಲದ
ಚೋಳರ ಕಾಲದ ದೇವಸ್ಥಾನ. ಅದು ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿ ಇರಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ನಾವೇನು ಮಾಡಿದ್ವು, ದೇವಸ್ಥಾನ ಮುಟ್ಟೋದಿಲ್ಲ, ದೇವಸ್ಥಾನ ಸುತ್ತ ಪೌಳಿ ಚಂದ್ರಶಾಲೆ ಅಂತಾರೆ, ಆ ಚಂದ್ರಶಾಲೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನು ಎಸ್ಟಿಮೇಟು ಎಲ್ಲ ಪ್ರತಿಯೊಂದು ಅಪ್ರೂವಲ್ ಮಾಡಿಸಿ ಇಟ್ಟೆ. ಆದರೆ ಆ ದೇವಸ್ಥಾನ ಪೌಳಿ ಕಟ್ಟುವಂಥ ಜಾಗದಲ್ಲಿ ದೇವಸ್ಥಾನದ ಸುತ್ತ ನಾಗರಿಕಲ್ಲುಗಳನ್ನ ಅಡ್ಡುಬಿಟ್ಟಿದ್ರು. ಅದರಲ್ಲಿ ಅರ್ಧ ಭಾಗ ಎಲ್ಲ ಭಿನ್ನ ಹೋಗ್ತಿದ್ದು, ಬಿದ್ದೋಗಿದ್ದು. ಅವನ್ನ ನೋಡ್ಕೊಂಡು ನಾವು ಎಲ್ಲಿರೋದು ಅಂದ್ಬಿಟ್ಟು ಈ ಪೌಳಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಕೆಲವರಿಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು, DC ಯಿಂದ ಪರ್ಮಿಷನ್ ತಗೊಂಡು, ತಹಸೀಲ್ದಾರಿಂದ ಅನುಮೋದನೆ ತಗೊಂಡು ಆ ನಾಗರಿಕಲ್ಲುಗಳನ್ನೆಲ್ಲ ತೆಗೆದು ಇವಾಗ ಜಲವಾಸ ಮಾಡಿದ್ದೀವಿ, ನೀರಲ್ಲಿ ಇಟ್ಟಿದ್ದೀವಿ. 48 ದಿವಸ ಆದಮೇಲೆ ಆ ನಾಗರಿಕಲ್ಲುಗಳನ್ನೆಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಪೌಳಿ ಕಟ್ಟೋದಕ್ಕೆ ಇನ್ನೇನು ಒಂದು ಸ್ವಲ್ಪ ಅಡೆತಡೆ ಇದೆ. ಅದು ಪರ್ಮಿಷನ್ ಸಿಕ್ಕಿದ ತಕ್ಷಣ ಪೌಳಿ ಕಟ್ಟೋದಕ್ಕೆ ಶುರು ಮಾಡ್ತೀವಿ ಕೆಲಸನ. ಯೂಟ್ಯೂಬ್ ಚಾನಲ್ನ ವೀರಶೈವ ನ್ಯೂಸ್ ಮಾಲೀಕರು ಅದರಲ್ಲಿ ಭಾಷೆ ಭಾಳಷ್ಟು ವಿಡಿಯೋ ಬಿಟ್ಟು ಮಾತಾಡೋರೆ. ಯಾಕೆಂದರೆ ನಮ್ಮ ಹೆಸರು ಹೇಳೋಕ್ಕೂ ಅವ್ರಿಗೆ ಆಗಲ್ವಂತೆ. ನಾನು ಗ್ರಾಮದಲ್ಲಿ ರೌಡಿ ಟೈಪ್ ನಡ್ಕೊಂತೀನಂತೆ. ಆಮೇಲೆ ಈ ದೇವಸ್ಥಾನನ ಕಮರ್ಷಿಯಲ್ ಮಾಡ್ಕೊಂಡಿದ್ದೀನಂತೆ. ಒಬ್ಬ ವ್ಯಕ್ತಿ ಬಗ್ಗೆ ನಾವೇನಾದ್ರು ಹೇಳ್ತೀವಿ ಅಂತಂದಾಗ ಆ ವ್ಯಕ್ತಿಗೆ ವಿರುದ್ಧವಾಗಿ ಆ ವ್ಯಕ್ತಿ ಸುತ್ತಲಿನ ಸಮಾಜ ಅತಿ ಮುಖ್ಯ ಆಗುತ್ತೆ. ಹಾಗೆ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಆಸರೆ ಆಗಿರ್ಬೇಕೆ ಹೊರತಾಗಿ ಅದು ಒಳ್ಳೆ ವ್ಯಕ್ತಿಗಳಿಗೆ ಆಸರೆ ಆಗಿರ್ಬೇಕೆ ಹೊರತಾಗಿ ಅದು ಮಿಸ್ಯೂಸ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ಮಾನಹರಣ ಪ್ರಾಣಹರಣ ಆಗುವಂಥ ಮಟ್ಟಕ್ಕೆ ಹೋಗ್ಬಾರ್ದು ಅಂತೇಳಿ ಈ ಮೂಲಕ ನಾನು ಕೂಡ ಒತ್ತಾಯ ಮಾಡ್ತೀನಿ. ಆ ಒಂದು ವೀರಶೈವ ನ್ಯೂಸ್ ಯಾರು ಎಡಿಟರ್ ಇದ್ದಾರೆ ಅವ್ರಿಗೆ ಅರ್ಥ ಆಗೋ ಥರ ಒಂದು ವಿಡಿಯೋ ರೆಡಿ ಮಾಡ್ತೀನಿ. ಅದೇ ರೀತಿ ಇವತ್ತೇನು ಅವರು ನಮ್ಮ ದೇವಸ್ಥಾನನ ಕಮರ್ಷಿಯಲ್ ಮಾಡ್ಕೊಂಡವ್ರೆ ಅಂತ ಅವರು ನ್ಯೂಸಲ್ಲಿ ಪ್ರಚಾರ ಮಾಡೋರೆ. ಅದಕ್ಕೆ ಉದಾಹರಣೆನೂ ಕೊಡ್ತೀನಿ. 2-3 ಅಭಿಷೇಕ ಮಾಡ್ತಾರೆ ಅಂತಾರೆ. 2-3 ಅಭಿಷೇಕ ಮಾಡಿ ಪೂಜಾರಿಗಳು ಮಾಡ್ತಾರೆ. ಅಭಿಷೇಕದ್ದು ಅದು ಆದಾಯ ಇದು ಅವ್ರಿಗೆ ಸೇರ್ತಕ್ಕಂಥದ್ದು. ಅವರು ಏನು ಅದರಲ್ಲಿ ಆದಾಯ ಬರ್ತದೆ ಪೂಜಾರಿಗಳು ತಗೊಂಡೋಗ್ತಾರೆ. ಯೂಟ್ಯೂಬ್ ಚಾನಲಲ್ಲಿ ನನ್ನ ಸ್ನೇಹಿತರು ಅವರು ಈ ಅಪಪ್ರಚಾರ ಮಾಡೋರೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ, ಅವ್ರಿಗೆ ಆಯುಷ್ ಕೊಡಲಿ, ಅವ್ರ ಕುಟುಂಬನ ಚೆನ್ನಾಗಿಟ್ಟಿರಲಿ ನಾನು ಹರಿಸ್ತೀನಿ. ಆದರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನನ್ನನ್ನು ಅವ್ರ ಮನೆಗೆ ಬೆಂಕಿ ಬೀಳಲಿ ಅಂತ ಹೇಳೋರೆ. ಬೀಳಲಿ. ಆಮೇಲೆ ನಾನು ರೌಡಿ ಥರ ನಡ್ಕೊಳ್ತಾ ಇದ್ದೀನಂತೆ. ಅದು ರುಜುವಾತ್ ಮಾಡಲಿ. ಈ ದೇವಸ್ಥಾನದ ಜಾಗದಲ್ಲಿ ಕುತ್ಕೊಂಡು ರೌಡಿಸಮ್ ಮಾಡಿದ್ರೆ ಇಲ್ಲಿ ಸಾವಿರಾರು ಜನ ನೋಡ್ತಾ ಇರ್ತಾರೆ. ನೀನೊಬ್ಬ ಅಲ್ಲ, ಪ್ರತಿಯೊಬ್ಬರು ಏನಪ್ಪ ಇವ್ನು ರೋಡಿ ಆಡ್ದಂಗೆ ಆಗ್ತಾನೆ ಅಂತ ಅವರೇ ಕ್ಯಾಕಸ್ ಮಕ್ಕಳು ನಮ್ಗಿರ್ತಾರೆ. ನಮಗೆ ನಾವು ಈ ಜಾಗದಲ್ಲಿ ಕೂತ್ಕೊಂಡು ಯಾರ ಕೈಗೆ ಉಗಿಸ್ಕೊಂಡಂಗೆ ಸಣ್ಣ ಆಪಾದನೆ ಬರ್ದಂಗೆ ಈ ಸೇವೆ ಮಾಡ್ತಾ ಇದ್ದೀವಿ. ಭಗವಂತ ಅವ್ರ ಕುಟುಂಬಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ. ನಮಗೆ ನಮ್ಮ ಕುಟುಂಬಕ್ಕೆ ಬೆಂಕಿ ಬೀಳೋದನ್ನ ನೋಡಿ ಖುಷಿ ಪಡಲಿ. ಯಾವತ್ತು ನಮ್ಮ ಮನೆಗೆ ಬೆಂಕಿ ಬಿತ್ತೋ ಅವತ್ತು ಹೊಟ್ಟೆ ತುಂಬ ಹಾಲು ಕುಡಿಲಿ. ಆಮೇಲೆ ನಮಗೆ ಬೆಂಕಿ ಬಿದ್ಮೇಲೆ ನಾವು ಮನಗೋಯ್ತೀವಿ ಇರಲ್ವಲ್ಲ. ಈ ರೀತಿ ನನ್ನ ಮೇಲೆ ಆಪಾದನೆ ಮಾಡಿರೋದು ನನಗೆ ಖುಷಿ ಆಯಿತು. ಯಾಕೆಂದರೆ ನಾನೇನಾದರೂ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಹೋದರೆ ಇನ್ನು ಮುಂದೆ ಏನಾದರೂ ಮಾಡೋದು ಅವ್ರಿಗೆ ಮನಸ್ಸು ಬರಲ್ಲ. ಇವಾಗ ನಾವು ಫ್ರೀ ಬಿಟ್ಟಿದ್ದೀವಿ. ಇನ್ನೂ 4 ನ್ಯೂಸ್ ಕಲೆಕ್ಟ್ ಮಾಡಿ ಹಾಕ್ಲಿ. ನನಗೆ ಖುಷಿ ಆಯ್ತದೆ. ನನಗಿದು ಸಮುದಾಯ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ಜೊತೆಗಾರನೇ ಮೂಮೆ ಮೀಟ ಬಾಗಲ್ ಮೇಲೆ ಬಾಗುವಂತ ಮುಸ್ಲಿಮರು ಸುಮ್ಮನೆ ಹೇಳಿಲ್ಲ. ಬಾಯಲ್ಲಿ ಸಿಗಿ ಬಗಲಲ್ಲಿ ಬಾಕು ಇಟ್ಕೊಂಡು ಅಂತ ಇವತ್ತು ಇಂಥವ್ರು ನೋಡಿನೇ ಹೇಳಿರ್ಬೋದೇನ.
ಇಲ್ಲಿ ಕಮರ್ಷಿಯಲ್ ಮಾಡವ್ರೆ ಅಂತ ಆ ಮನುಷ್ಯ ಏನು ಹೇಳವ್ರೆ, ಯೂಟ್ಯೂಬ್ ಚಾನಲ್ ಬಿಡೋದಕ್ಕೆ ಒಂದು ವಾರ ಮುಂಚೆ ನನ್ನ ಕ್ಷೇತ್ರಕ್ಕೆ ಬಂದರು. ಅಣ್ಣಯ್ಯ ನಮಸ್ತೆ ಅಂದರು. ನಮಸ್ತೆನಪ್ಪ ಅಂದೆ. ಏನಪ್ಪ ಸಮಾಚಾರ ಅಂದೆ. ಏನಿಲ್ಲ ಅಣ್ಣ, ಆ ನಾಗರಿಕಲ್ದು ಏನಾಯಿತು ಅಂದರು. ನಾಗರಿಕಲ್ದು ಹೀಗೆ 2 ಸಾರಿ 3 ಸಾರಿ ಅಬ್ಜೆಕ್ಷನ್ ಮಾಡೋರಪ್ಪ, ಇನ್ನೇನಾಯಿತು ನೋಡಬೇಕು ಅಂತ ಹೇಳಿದೆ. ಅಷ್ಟೊತ್ತಿಗೆ ಇದನ್ನು ಮರೆತು ನಮ್ಮ ಅಜ್ಜಿ ಇದು ತೀರ್ಕೊಂಡಿದ್ರು ಮೊನ್ನೆ, ಅದಕ್ಕೊಂದು ನಿಮ್ಮ ಸಂಸ್ಥೆಯಿಂದ ಲೆಟ್ರ್ ಕೊಡಿ ಅಣ್ಣಯ್ಯ ಅಂತ ಕೇಳ್ದಯ್ಯಪ್ಪ. ನಾನು ನಮ್ಮ ಮ್ಯಾನೇಜರ್ಗೆ ತಟ್ಟೆಕೆರೆ ಮಲ್ಲೇಶ್ ಅವ್ರಿಗೆ, ನೋಡ್ರಿ ಅವ್ರಿಗೊಂದು ಲೆಟ್ರ್ ಕೊಟ್ಬಿಡ್ರಿ ಅಂತ ಹೇಳಿದೆ ಕರೆದು. ಅವರು ಲೆಟ್ರ್ ಎಲ್ಲ ಬರೆದಾದ್ಮೇಲೆ ಅದು ನಾವು ಆ ಒಂದು ಲೆಟ್ರಿಗೆ ಅಭಿವೃದ್ಧಿ ಶುಲ್ಕ ಅಂತ ಏನು ರುದ್ರಭೂಮಿಲಿ ಅಭಿವೃದ್ಧಿ ಕೆಲಸ ಅಂದ್ಬಿಟ್ಟು 5,000 ರೂಪಾಯಿ ಕಟ್ಸ್ಕೊಳ್ತಾ ಇದ್ದೀವಿ. 5,000 ರೂಪಾಯಿ ಬಿಟ್ಟರೆ ಯಾವುದೂ 1 ರೂಪಾಯಿ ಮುಟ್ಟಲ್ಲ. ಹಂಗಾಗಿ ಹಣ ಲೆಟ್ರೆಲ್ಲ ರೆಡಿ ಆಯಿತು, 5,000 ರೂಪಾಯಿ ಫ್ರೀಗೆ ಹಾಕ್ಕೊಡ್ರಿ ಅಂತ. 4 ದಿನ ಮುಂದೆ ಈ ನ್ಯೂಸ್ ಚಾನಲ್ಲು ಬಿಡೋದಕ್ಕೆ ಮುಂದೆ 5,000 ರೂಪಾಯಿನ ಫ್ರೀ ಕೊಟ್ಟಿದ್ದೀನಿ. ಯಾವುದರಲ್ಲಿ ಕಮರ್ಷಿಯಲ್ ಮಾಡಿದ್ದೀನಿ ಅಂತ ಸಣ್ಣ ಪಾಯಿಂಟ್ ತೋರಿಸ್ಬಿಟ್ರೆ ನಾನು ಇವತ್ತೂ ನಾನು ಈ ಸಂಸ್ಥೆನಲ್ಲಿ ಉಳಿಯೋದಿಲ್ಲ. ಇದಾಗಿತ್ತು ಅಧ್ಯಕ್ಷರ ನೊಂದ ಮಾತು. ಅಧ್ಯಕ್ಷರ ಬಗ್ಗೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಆಡಳಿತ ಮಂಡಳಿ ಗ್ರಾಮಸ್ಥರ ಹತ್ರ ಎಲ್ಲ ಮಾಹಿತಿ ತಗೊಂಡು ಮುಂದಿನ ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.